ಎಲ್ರಿಗೂ ನಮಸ್ಕಾರ ರೀ. 8ನೇ ತಾರೀಕು ಫೆಬ್ರವರಿ 2025 ಸಂಡೇ ದಿನ ಪೇಪರ್ 2 ಮಾರ್ನಿಂಗ್ ಶಿಫ್ಟಲ್ಲಿ CTET ಪರೀಕ್ಷೆ ನಡೀತು. ಈ CTET ಪರೀಕ್ಷೆದ ಜೆ ವರ್ಷನ್ದು ಕೀ ಆನ್ಸರ್, ಓಕೆ, ಮಾಡೆಲ್ ಕೀ ಆನ್ಸರ್ಸ್ಗಳನ್ನು ಇವತ್ತಿನ ದಿನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಹೇಳ್ತೀನಿ, ಇವು 100% ಕೀ ಆನ್ಸರ್ಸ್ಗಳು ಆಗದೇ ಇದ್ದರೂ ಕೂಡ 99% ಕೀ ಆನ್ಸರ್ಸ್ಗಳು ಸಾಮಾನ್ಯವಾಗಿ ಸರಿಯಾಗಿರ್ತಾವೆ. ಸೊ ನೀವು ನೋಡ್ತಾ ಇದ್ದೀರಿ, ಇವನ್ ನಾನು ಕೂಡ ಇವತ್ತಿನ ಪೇಪರನ್ನು ಅಟೆಂಡ್ ಮಾಡಿ ಬಂದಿದ್ದೇನೆ. ಕೊನೆಗೆ ನಾನು ಹೇಳ್ತೀನಿ ನನ್ನ ಸ್ಕೋರ್ ಎಷ್ಟಾಗಿದೆ CDP ಒಳಗಡೆ, ಅದನ್ನು ಕೂಡ ನಿಮ್ಗೆ ನಾನು ಹೇಳ್ತೀನಿ. ಮೊದಲೇ ಪ್ರಶ್ನೆ ನೋಡಿ, ಅಸರ್ಷನ್ ಮತ್ತು ರೀಸನ್ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಅಸರ್ಷನ್ ರೀಸನ್ ಮೇಲೆ ಇನ್ನು ಈ ಒಂದು ಸರಿಯಾದ ಪ್ರಶ್ನೆಗೆ, ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೋತ್ ದ A and R ಟ್ರೂ, R ಇಸ್ ಎ ಕರೆಕ್ಟ್ ಎಕ್ಸ್ಪ್ರೆಷನ್ ಆಫ್ A ಅಂತ ಬರ್ತದೆ. ಬಟ್ ಇಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೋಬೇಕಂತಂದರೆ, ಇಲ್ಲಿ ಇಲಾಖೆಯ ಒಂದು ಕೀ ಉತ್ತರ ಬೋತ್ A and R ಟ್ರೂ, R ಇಸ್ ಕರೆಕ್ಟ್ ಎಕ್ಸ್ಪ್ರೆಷನ್ ಆಫ್ ಏನು ಕೂಡ ಆಗ್ಬೋದು, ಮತ್ತು ಆಪ್ಷನ್ 2 ಕೂಡ ಆಗ್ಬೋದು. ಯಾಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಇವೆರಡೂ ಆಪ್ಷನ್ಸ್ಗಳನ್ನು ಟಿಕ್ ಮಾಡಿರ್ತೀರಿ. ಸೊ ಬಟ್ ಎರಡರಲ್ಲಿ ಒಂದು ಕೂಡ ಸರಿ ಆಗ್ತದೆ. ಇನ್ನು ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ ಅವ್ರ ಪ್ರಕಾರ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂದರೆ ಏನಂತಂದರೆ, ಇಟ್ ಈಸ್ ಅ ಪ್ರೊಸೆಸ್ ಆಫ್ ಅಡಾಪ್ಟೇಷನ್ ಎನ್ವಿರಾನ್ಮೆಂಟ್ ಬೈ ಚೇಂಜಿಂಗ್ ಎನ್ವಿರಾನ್ಮೆಂಟ್. ಮೂರನೇ ಪ್ರಶ್ನೆ ಅಂತಂದರೆ, ಮೂರನೇ ಪ್ರಶ್ನೆಗೆ ಟೀಚರ್ ಶುಡ್ ಅವಾಯ್ಡ್ ದ ಕೊಲಾಬರೇಷನ್, ಗ್ರೂಪ್ ವರ್ಕ್, ಇಂಟ್ರಾಕ್ಷನ್. ಇದು ಏನಿದೆ, ಒಂದನೇದು ಕೂಡ ರಾಂಗ್ ಇದೆ, ಎರಡನೇದು ಕೂಡ ರಾಂಗ್ ಇರೋದ್ರಿಂದ ಬೋತ್ A and R ಫಾಲ್ಸ್ ಅದಾವ. ಇನ್ನು ನಾಲ್ಕನೇ ಪ್ರಶ್ನೆ ನೋಡಿ, ರ್ಯಾಪಿಡ್ ಚೇಂಜಸ್ ಇನ್ ಹೈಟ್, ವೇಟ್, ಗ್ರೌತಲ್ಲಿ ಬದಲಾವಣೆ ಆಗುವಂತಹದಕ್ಕೆ ನಾವೇನು ಹೇಳ್ತೀವಿ, ಬೆಳವಣಿಗೆ ಬುಗ್ಗೆ, ದಟ್ ಮೀನ್ಸ್ ಗ್ರೌತ್ ಸ್ಪಾಟ್ ಅಂತ ಹೇಳ್ತೀವಿ. ಇನ್ನು ಐದನೇ ಪ್ರಶ್ನೆ ನೋಡಿ, ವೆನ್ ಟಾಕಿಂಗ್ ಅಬೌಟ್ ಡಿಫ್ರೆನ್ಸಸ್ ಎಕ್ಸ್ಪ್ರೆಷನ್ಸ್ ದಟ್ ಪುಟ್ ದ ಪ್ರೆಸೆನ್ಸ್, ಇದು ಏನಿದೆ ಇದು ಅಸರ್ಷನ್ ಅಂತಂದರೆ. ಇನ್ನು ರೀಸನಿಂಗ್ ಏನು ಮಾಡ್ತಾ ಇದೆ, ಈ ಒಂದು A ಅನ್ನು ಸರಿಯಾಗಿದೆ, ಇದು ರೀಸನ್ ಕೂಡ A ಅನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಸೊ ಹೀಗಾಗಿ ಬೋತ್ A and R ಟ್ರೂ, R ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A ಸರಿಯಾಗಿ ಆಗ್ತದೆ. ಆರನೇ ಪ್ರಶ್ನೆ ನೋಡಿ, ಆರನೇ ಪ್ರಶ್ನೆ ಕೂಡ ಚಿಲ್ಡ್ರನ್ ಮಿಡಲ್ ಸ್ಕೂಲ್ಸಲ್ಲಿ ಏನು ಎನ್ಕರೇಜ್ ರೈಟ್ ಅಬೌಟ್ ದೇರ್ ಎಮೋಷನ್ಸ್ ಆನ್ ಡೈಲಿ, ವೀಕ್ಲಿ ಬೇಸಿಸ್ ಆಫ್ ಆ್ಯಂಡ್ ರಿಫ್ಲೆಕ್ಟ್ ಅಪ್ ಆನ್ ದೆಮ್. A ಮತ್ತು B ಎರಡೂ ಕೂಡ ಸರಿಯದಾವ ಹೇಳಿಕೆ, R A ಅನ್ನು ವಿವರಣೆ ಮಾಡ್ತಾ ಇದೆ. ಹೀಗಾಗಿ ಬೋತ್ ದ A and R ಟ್ರೂ, R ಈಸ್ ಕರೆಕ್ಟ್ ಎಕ್ಸ್ಪ್ರೆಷನ್ ಆಫ್ A ಸರಿಯಾದ ಉತ್ತರವಾಗಿದೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಎಫೆಕ್ಟಿವ್ ಸ್ಟ್ರಾಟಜಿ ಇನ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಕೇಳ್ಯಾರೆ. ನಾಟ್ ಎಫೆಕ್ಟಿವ್ ಸ್ಟ್ರಾಟಜಿ ಅಂದರೆ ಓವರ್ಲುಕ್ಕಿಂಗ್ ದ ಇರ್ರಿಲಿವೆಂಟ್ ಇನ್ಫಾರ್ಮೇಷನ್ ನೋಡೋದು, ಇಟ್ಸ್ ನಾಟ್ ಅ ಎಫೆಕ್ಟಿವ್ ಸ್ಟ್ರಾಟಜಿ. ಹೀಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ. ಎಂಟನೇ ಪ್ರಶ್ನೆ ನೋಡಿ, ಜೀನ್ ಪಿಯಾಜೆ ಅವರ ಪ್ರಕಾರ ಅವ್ರು ಹೇಳ್ತಾರೆ 4 ಹಂತದ ಏನು ಸಿದ್ಧಾಂತಗಳಿದಾವಲ್ಲ, 4 ಹಂತದ ಹಂತಗಳಿದಾವಲ್ಲ, ಎರರ್ ಬೈ ಥಿಂಕಿಂಗ್ ಅಪ್ ಹೈಪೋಥಿಸಿಸ್, ಟೆಸ್ಟಿಂಗ್ ಇನ್ ದೇರ್ ಹೆಡ್ಸ್ ದೇ ಆರ್. ಓಕೆ, ಟೆಸ್ಟಿಂಗ್ ಇನ್ ದ ಹೈಪೋಥಿಸಿಸ್ ಅನ್ನಂತ ಬಂದಾಗ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಏನಿದೆಯಲ್ಲ, ಇದು ಸರಿಯಾದ ಉತ್ತರ ಆಗ್ತದೆ. ಇನ್ನು 9ನೇ ಪ್ರಶ್ನೆ ನೋಡಿ, ಸ್ಟೂಡೆಂಟ್ಸ್ ಲರ್ನ್ ಎಫಿಷಿಯೆಂಟ್ಲಿ ಆ್ಯಂಡ್ ಮೀನಿಂಗ್ಫುಲ್ ವೇಸ್, ಎದ್ರ ಮುಖಾಂತರ ಕಲಿತಾರೆ ಅಂದರೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ, ಮತ್ತು ಸಬ್ಜೆಕ್ಟ್ ಎಕ್ಸ್ಪೀರಿಯನ್ಸನ್ನು ಅಟೆಂಡ್ ಮಾಡಿ ವ್ಯಾಲ್ಯೂಡ್ ಮಾಡ್ತದಕ್ಕೆ ನಾವೇನು ಹೇಳ್ತೀವಿ, ಆಪ್ಷನ್ 4 ಈಸ್ ರೈಟ್ ಆನ್ಸರ್. 10ನೇ ಪ್ರಶ್ನೆ ನೋಡಿ, ಅಕಾರ್ಡಿಂಗ್ ಟು ಲಾರೆನ್ಸ್ ಕೋಲ್ಬರ್ಗ್ ಅವ್ರ ಪ್ರಕಾರ ಟು ವೆರಿ ಯಂಗ್ ಚಿಲ್ಡ್ರನ್ ಅವರು ಮಾರಲ್ ರೀಸನಿಂಗನ್ನು ರಿವಾಲ್ವ್ ಮಾಡಿ ಹುಟ್ಕೊಳ್ತವೆ. ಯಾಕಂತಂದರೆ ಎಥಿಕ್ಸ್ ಆಫ್ ಕೇರ್ ಅಂತ ನಾವು ಹೇಳ್ಬೋದು. ಓಕೆ, ಇನ್ನು 11ನೇ ಪ್ರಶ್ನೆ ನೋಡಿ, ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಇಂಪ್ರೂವ್ ದ ಟೀಚಿಂಗ್ ಲರ್ನಿಂಗ್. ಹೌದು, ಎಂಗೇಜಿಂಗ್ ದ ಕನ್ವರ್ಸೇಷನ್ ಅಕ್ರಾಸ್ ದ ಡಿಫ್ರೆನ್ಸಸ್ ಆ್ಯಂಡ್ ಚಿಲ್ಡ್ರನ್ ಎಬಿಲಿಟಿ ಟು ಥಿಂಕ್ ಕ್ರಿಟಿಕಲಿ ಆ್ಯಕ್ಟಿವ್ಲಿ ಅಂದಿದೆ. ಈ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಎರಡೂ ಪ್ರಶ್ನೆಗೆ ಸರಿಯನ್ನು ಹಾಕಿ, ಮೀನ್ಸ್ ಎರಡರಲ್ಲಿ ಒಂದು ಸರಿ ಆಗ್ತದೆ. ಬಟ್ ನನ್ನ ಪ್ರಕಾರ ಇದರಲ್ಲಿ ಸರಿಯಾಗೋದು ಬೋತ್ ದ A and R ಟ್ರೂ, ಬಟ್ R ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ರೆಷನ್ ಆಫ್ A. ಬಟ್ ಇಲಾಖೆ ಕೊಡುವಂಥ ಕೀ ಉತ್ತರ ಅಂತಿಮವಾಗಿರ್ತದೆ. ಓಕೆ, ಇನ್ನು 12ನೇ ಪ್ರಶ್ನೆ ನೋಡಿ, 12ನೇ ಪ್ರಶ್ನೆಗೆ ವಿಚ್ ಆಫ್ ದ ಫಾಲೋವಿಂಗ್ ಎಫೆಕ್ಟಿವ್ ಸ್ಟ್ರಾಟಜಿ ಕೇಟರ್ ದ ಡೈವರ್ಸ್ ದ ನೀಡ್ಸ್ ಆಫ್ ಲರ್ನರ್ಸ್ ಇನ್ ಕ್ಲಾಸ್ ರೂಮ್ ಅಂತ ಹೇಳಿದ್ದಾರೆ. ಅಂದರೆ ಯಾವ ಸ್ಟ್ರಾಟಜೀಸು ಡೈವರ್ಸ್ ಆಫ್ ನೀಡ್ಸ್ ಆಫ್ ಲರ್ನರ್ಸನ್ನು ಫುಲ್ಫಿಲ್ ಮಾಡ್ತಾವಂತ. ಈಗ ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ಸ್ ಏನಾಗುತ್ತೆ, ಒಬ್ಬರಿಗೆ ಒಬ್ಬರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟು ಮತ್ತೊಬ್ಬರಿಗೆ ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಡೋದ್ರಿಂದ ಅಲ್ಲಿ ಸಮಸ್ಯೆ ಆಗಿರೋದ್ರಿಂದ ನಾವೇನು ಮಾಡ್ಬೋದು, B ಮತ್ತು C ಅಂತ ಸರಿಯಾಗಿ ಮಾಡ್ಬೋದು. ಬಟ್ ಇನ್ನೊಂದು ವೇದೊಳಗೆ ನೋಡಿದ್ರೆ ನಾವು ಡೈವರ್ಸ್ ನೀಡ್ಸ್ ಆಫ್ ಲರ್ನರ್ಸ್ ಅಂತ ಹೇಳ್ತಾರೆ. ಸೊ ಹೀಗಾಗಿ ABC ಕೂಡ ಸರಿಯಾಗುವಂಥ ಸಾಧ್ಯತೆ ಇದೆ. ಒಟ್ಟಿನೊಳಗಡೆ ABC ಇದಕ್ಕೆ ಹತ್ತಿರವಾದಂಥ ಆಯ್ಕೆ ಆಗಿರ್ತದೆ. ಬಟ್ ಇಲಾಖೆ ಕೊಡುವಂತಹ ಅಂತಿಮ ಒಂದು ಉತ್ತರವನ್ನು ನಾವು ನೋಡ್ಕೋಬೇಕಾಗಿರ್ತದೆ. ಅಕಾರ್ಡಿಂಗ್ ಟು ದ ಕನ್ಸ್ಟ್ರಕ್ಟಿವ್ ಥಿಯರೀಸ್ ಪ್ರಕಾರ ಚಿಲ್ಡ್ರನ್ ಏನಾಗಿರಬೇಕು, ನ್ಯಾಚುರಲ್ ಟೆಂಡೆನ್ಸಿ ಟು ಮೇಕ್ ಸೆನ್ಸ್ ಆಫ್ ದ ವರ್ಲ್ಡಿಂದ ಅವರು ಕಲಿಕೆಯನ್ನು ಕಲಿಬೇಕು. ಸೊ ಹೀಗಾಗಿ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ.
14ನೇ ಪ್ರಶ್ನೆ ನೋಡಿ, ಟು ಕಾಮನ್ಲಿ ಯೂಸ್ಡ್ ಸ್ಟ್ರಾಟಜೀಸ್ ಟು ಎಫೆಕ್ಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ನಲ್ಲಿ ನಾವು ಹ್ಯೂರಾಸ್ಟಿಕ್ ಮೆಥಡನ್ನು ಯೂಸ್ ಮಾಡ್ತೀವಿ ಮತ್ತು ರೆಸ್ಪಾನ್ಸ್ ಸೆಟ್ಟನ್ನು ಕೂಡ ಯೂಸ್ ಮಾಡೋದ್ರಿಂದ ಇದು ಸರಿಯಾದ ಉತ್ತರ ಆಗಿದೆ. 15ನೇ ಪ್ರಶ್ನೆ ನೋಡಿ, ಅ ಟೀಚರ್ ಡಿಸೈನಿಂಗ್ ಲೆಸನ್ ಪ್ಲ್ಯಾನ್ ಆ್ಯಂಡ್ ಗ್ರೂಪ್ ಆಫ್ ದ ಸ್ಟೂಡೆಂಟ್ಸ್ ವೇರಿಂಗ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಟಾಪಿಕ್ ಮೇಲೆ ಒಂದು ಲೆಸನ್ ಪ್ಲ್ಯಾನ್ ಡಿಸೈನ್ ಮಾಡ್ತಿದ್ದಾರೆ ಅವರು. ಅಕಾರ್ಡಿಂಗ್ ಟು ದ ವೈಗಸ್ಕೆ ಥಿಯರಿ ಪ್ರಕಾರ ಯಾವುದು ಟೀಚರ್ ಏನು ಮಾಡಬೇಕು, ಕನ್ಸಿಡರ್ ಮಾಡಬೇಕು ಲೆಸನ್ ಪ್ಲ್ಯಾನಿಗೆ ಅಂತಂದರೆ, ಟೀಚರ್ ಶುಡ್ ಕನ್ಸಿಡರ್ ಈಚ್ ಸ್ಟೂಡೆಂಟ್ ಕರೆಂಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಪ್ರೊವೈಡ್ ದ ಅಪ್ರೋಪ್ರಿಯೇಟ್ ಸಪೋರ್ಟ್, ಹೆಲ್ಪ್ ದೆಮ್ ಟು ರೀಚ್ ನೆಕ್ಸ್ಟ್ ಲೆವೆಲ್. ಅಂದರೆ ಇದು ZPD ಮೇಲೆ ಕೇಳಿರುವಂತಹ ಪರೋಕ್ಷವಾದ ಪ್ರಶ್ನೆ ಆಗಿದೆ. ಸೊ ಹೀಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ. ಇನ್ನು 16ನೇ ಪ್ರಶ್ನೆ ನೋಡಿ, 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಡಿಸ್ಲೆಕ್ಸಿಯಾ. ದಟ್ ಮೀನ್ಸ್ ಲ್ಯಾಕಿಂಗ್ ರೀಡಿಂಗ್ ಆಫ್ ಫ್ಲೂಯೆನ್ಸಿ, ರಿವರ್ಷನ್ ಆಫ್ ಟೆಂಡೆನ್ಸಿ ಟುವರ್ಡ್ಸ್ ದ ಫ್ರಾಕ್ಷನ್ ಆಫ್ ಟೈಪಿಕಲ್ ಐಡೆಂಟಿಟಿ ಆ್ಯಂಡ್ ಕನ್ಸಿಸ್ಟೆನ್ಸಿ. ಸೊ ಹೀಗಾಗಿ ಡಿಸ್ಲೆಕ್ಸಿಯಾ ಇಸ್ ಅ ರೈಟ್ ಆನ್ಸರ್. 17ನೇ ಪ್ರಶ್ನೆ ನೋಡಿ, ಸ್ಟೂಡೆಂಟ್ಸ್ ಆರ್ ಮೋರ್ ಮೋಟಿವೇಟೆಡ್ ಟು ಲರ್ನ್ ಆ್ಯಂಡ್ ಎನ್ವಿರಾನ್ಮೆಂಟ್ ವಿಚ್ ಎನ್ಶೋರ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಬಿಲಾಂಗಿಂಗ್ನೆಸ್ ಮತ್ತು ಸೇಫ್ಟಿ ಇವು ಎರಡೂ ಕೂಡ ಪಾಸಿಟಿವ್ ಆಯ್ಕೆಗಳದಾವ. ಇಲ್ಲಿ ಏನು ಕೇಳಿದ್ರೆ ಮೋರ್ ಮೋಟಿವೇಟೆಡ್ ಟು ಲರ್ನ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಎನ್ಶೋರ್ಸ್ ಏನೇನು ಎನ್ಶೋರ್ಸ್ ಮಾಡ್ತದೆ ಅಂತಂದರೆ ಬಿಲಾಂಗಿಂಗ್ ಮತ್ತು ಸೇಫ್ಟಿಯನ್ನು ಎನ್ಶೋರ್ಸ್ ಮಾಡೋದ್ರಿಂದ ಇಲ್ಲಿ ಎ ಮತ್ತು ಡಿ ಆಪ್ಷನ್ ಇರೋದು ಆಪ್ಷನ್ 2 ಹೀಗಾಗ್ತದೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೂಡ ಬಿಲಾಂಗಿಂಗ್ನೆಸ್ ಮತ್ತು ಫಿಯರ್ ಕೂಡ ಹಾಕಿದ್ದಾರೆ, ಬಟ್ ಇವೆರಡರಲ್ಲಿ ಒಂದು ಉತ್ತರ ಆಗಿರ್ತದೆ. ನನ್ನ ಪ್ರಕಾರ ಆಪ್ಷನ್ 2 ಉತ್ತರ ಆಗಿದೆ. ಇನ್ನು 18 ಕ್ವಶನ್ ನೋಡಿ, ಮೂವಿಂಗ್ ಫ್ರಮ್ ದ ಕನ್ಸರ್ವೇಟಿವ್ ಎಜುಕೇಷನ್ ಟುವರ್ಡ್ಸ್ ದ ಪ್ರೋಗ್ರೆಸಿವ್ ಎಜುಕೇಷನ್ ರಿಕ್ವೈರ್ಸ್ ಶಿಫ್ಟ್ ಫ್ರಮ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗೋಲ್ಸಿಂದ ನಾವು ಮಾಸ್ಟ್ರಿ ಓರಿಯೆಂಟೆಡ್ ಗೋಲ್ಸ್ವರೆಗೆ ಏನಾಗಬೇಕು, ಶಿಫ್ಟ್ ಆಗಬೇಕು. ಹೀಗಾಗಿ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 19ನೇ ಪ್ರಶ್ನೆ ನೋಡಿ, when learning new information, which of the following helpful to strategy for children to use ensure the understanding of the content material ಅಂತ ಹೇಳಲಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ರೀಡಿಂಗ್ ದ ಇನ್ಫಾರ್ಮೇಷನ್ ಒನ್ಸ್, ಆಸ್ಕಿಂಗ್ ದ ಕ್ವಶನ್ಸ್, ಸೀಕಿಂಗ್ ದ ಕ್ಲಾರಿಫಿಕೇಷನ್. ಇಲ್ಲಿ ನಾವು ಪ್ರಿಟೆಂಡಿಂಗ್ ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡೋ ಹಾಗೆ ನಾಟಕ ಮಾಡಿದರೆ ಅದೇನಾಗುತ್ತೆ, ತಪ್ಪಾಗುತ್ತೆ. ಸಿಯನ್ನು ಎಲಿಮಿನೇಷನ್ ಮಾಡಿದರೆ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. ಇನ್ನು 20ನೇ ಪ್ರಶ್ನೆ ನೋಡಿ, ಟೀಚರ್ ಶುಡ್ ಕ್ರಿಯೇಟ್ ಅ ಕ್ಲಾಸ್ ರೂಮ್ ಕಲ್ಚರ್ ವೇರ್ ಸ್ಟೂಡೆಂಟ್ಸ್ ಮೋಟಿವೇಟೆಡ್ ಲರ್ನ್ ಪ್ರೈಮರ್ಲಿ ಫೋಕಸ್ ಆನ್ ಅಂಡರ್ಸ್ಟ್ಯಾಂಡ್ ಅಪ್ರಿಷಿಯೇಟ್ ಪ್ರೊಸೆಸ್ ಆಫ್ ಲರ್ನಿಂಗನ್ನು ನಾವೇನು ಮಾಡಬೇಕು, ಮೋಟಿವೇಟೆಡನ್ನು ಇದ್ರ ಮುಖಾಂತರ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕು. ಹೀಗಾಗಿ ಆಪ್ಷನ್ 3 ಸರಿಯಾದ ಉತ್ತರ ಆಗಿದೆ. ಇಲ್ಲಿ ಅಗೇನ್ ಅಸರ್ಷನ್ ರೀಸನಿಂಗ್ ಮೇಲೆ ಪ್ರಶ್ನೆ ಬಂದಿದೆ. ಮೇಲ್ ಕ್ಯಾರೆಕ್ಟರ್ಸ್ ಆಫ್ ಸ್ಟೋರೀಸ್ ಬುಕ್ಸ್ ಆರ್ ಆಫನ್ ಪ್ರೆಸೆಂಟೆಡ್ ಸ್ಟ್ರಾಂಗ್ ಅಡ್ವೆಂಚರಸ್ ವೈಲ್ ದ ಫೀಮೇಲ್ ಕ್ಯಾರೆಕ್ಟರ್ಸ್ ಆರ್ ಶೋನ್ ಆಸ್ ವುಮೆನ್. ಇದು ಜೆಂಡರ್ ಸ್ಟೀರಿಯೋಟೈಪಿಂಗ್ ಮೇಲೆ ಪ್ರಶ್ನೆ ಬಂದಿದೆ. ನನ್ನ ಪ್ರಕಾರ ಇದಕ್ಕೆ ಉತ್ತರ ಬಂದುಬಿಟ್ಟು ಬೋತ್ ದ ಎ ಆ್ಯಂಡ್ ಆರ್ ಟ್ರೂ ಬಟ್ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಬಟ್ ಇಲ್ಲಿ ಇಲಾಖೆಯ ಕೀ ಉತ್ತರ ಕೂಡ ಎರಡರಲ್ಲಿ ಒಂದಾಗಿರ್ತದೆ. ಬೋತ್ ದ ಎ ಆ್ಯಂಡ್ ಆರ್ ಟ್ರೂ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಬಟ್ ನನ್ನ ಪ್ರಕಾರ ಇದು ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. 22ನೇ ಪ್ರಶ್ನೆ ನೋಡಿ, ಚಿಲ್ಡ್ರನ್ ಹೂ ಆರ್ ಸ್ಟ್ರಗ್ಲಿಂಗ್ ವಿತ್ ಡಿಸ್ಲೆಕ್ಸಿಯಾ ಹ್ಯಾವ್ ಅ ಟ್ರಬಲ್ ಟು ಫಾರ್ ಅ ಲಾಜಿಕಲ್ ಪ್ರೊಸೆಸ್ ಆಫ್ ದಟ್ ಮೇಕ್ಸ್ ಹಾರ್ಡ್ ಟು ಡಿಕೋಡ್ ದ ವರ್ಡ್ಸ್. ಹೌದು, ನಿಜ ಇದೆ. ಆಲ್ ಚಿಲ್ಡ್ರನ್ ಬೆನಿಫಿಟ್ ಫ್ರಮ್ ಬೀಯಿಂಗ್ ಎನ್ಕರೇಜ್ಡ್ ಇನ್ ದ ಏರಿಯಾಸ್ ಆಫ್ ಇಂಟ್ರೆಸ್ಟ್ ಅಂಡ್ ಎಬಿಲಿಟಿ. ಹೌದು, ಇಲ್ಲಿ ನೋಡಿ ಈ ಮೊದಲನೇ ಸ್ಟೇಟ್ಮೆಂಟು ಮತ್ತು 2ನೇ ಸ್ಟೇಟ್ಮೆಂಟು ಸರಿ ಇದೆ, ಬಟ್ 2ನೇ ಸ್ಟೇಟ್ಮೆಂಟು 1ನೇ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ ನನ್ನ ಪ್ರಕಾರ. ಸೊ ಹೀಗಾಗಿ ಬೋತ್ ದ ಎ ಆ್ಯಂಡ್ ಟ್ರೂ, ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಹೀಗಾಗಿ ಆಪ್ಷನ್ 2 ರೈಟ್ ಆಗ್ತದೆ. ಬಟ್ ಎನಿವೇಸ್ ಇಲಾಖೆಯ ಕೀ ಉತ್ತರ ಕೂಡ ಇವೆರಡರಲ್ಲಿ ಒಂದಾಗಿರ್ತದೆ. ಸೊ ನೀವು ಅಂತಿಮ ಕೀ ಉತ್ತರವನ್ನು ನಾವು ನೋಡ್ಕೋಬೋದಾಗಿದೆ. 23ನೇ ಪ್ರಶ್ನೆ ನೋಡಿ, ವಾಟ್ ಈಸ್ ದ ರೋಲ್ ಆಫ್ ಪಿಯರ್ಸ್ ಇನ್ ದ ಸೋಷಿಯಲೈಸೇಷನ್ ಪ್ರೊಸೆಸ್ ಅಂತ ಕೇಳಲಾಗಿದೆ. ಇಲ್ಲಿ ಪಿಯರ್ಸ್ ಹ್ಯಾವ್ ಅ ಗ್ರೇಟರ್ ಇನ್ಫ್ಲೂಯೆನ್ಸ್ ಇರ್ತದೆ ಸೋಷಿಯಲೈಸೇಷನಲ್ಲಿ ಡ್ಯೂರಿಂಗ್ ದ ಅಡೋಲೆಸೆನ್ಸ್ ಮತ್ತು ಅರ್ಲಿ ಚೈಲ್ಡ್ಹುಡ್ಡಲ್ಲಿ ಅವರು ಬಹಳ ಇನ್ಫ್ಲೂಯೆನ್ಸ್ ಹೊಂದಿರೋದ್ರಿಂದ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ, 24ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಲರ್ನಿಂಗ್ ಈಸ್ ನಾಟ್ ಕರೆಕ್ಟ್ ಅಂತ ಹೇಳಿದರೆ, ಸೋಷಿಯಲ್ ಇಂಟರಾಕ್ಷನ್ ಹಿಂಡರ್ಸ್ ಲರ್ನಿಂಗ್. ಹಿಂಡರ್ಸ್ ಅನ್ನುವಂಥ ಪದ ಏನಿದೆ ನೆಗೆಟಿವ್ ಆಗಿರೋದ್ರಿಂದ ಇಲ್ಲಿ ಏನಿದೆ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ, 25ನೇ ಪ್ರಶ್ನೆ, ಆ್ಯಸ್ ಪರ್ ದ ಕನ್ಸ್ಟ್ರಕ್ಟಿವಿಸ್ಟ್ ಪ್ರಕಾರ ಅಪ್ರೋಚಸ್ ಆಫ್ ಲರ್ನಿಂಗ್ ಅಥವಾ ಲರ್ನಿಂಗ್ ಫೆಸಿಲಿಟೇಟೆಡ್ ವೆನ್, ಯಾವಾಗ ಫೆಸಿಲಿಟೇಟೆಡ್ ಸೌಲಭ್ಯ ಸಿಗ್ತದೆ, ಆಕ್ಟಿವಿಟೀಸ್ ಆರ್ ಇಂಟ್ರಾಕ್ಟಿವ್ ಮತ್ತು ಕೊಲಾಬರೇಟಿವ್ ಆಗೋದ್ರಿಂದ ಅಲ್ಲಿ ಲರ್ನಿಂಗಿಗೆ ಸೌಲಭ್ಯ ಸಿಗ್ತದೆ. ದಟ್ ಮೀನ್ಸ್ ಫೆಸಿಲಿಟೇಟ್ ಆಗ್ತದೆ. ಹೀಗಾಗಿ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. 26ನೇ ಪ್ರಶ್ನೆ ನೋಡಿ, ದೋ ದ ಹೈಟ್ ಆ್ಯಂಡ್ ದ ಬಾಡಿ ಆಫ್ ಬಿಲ್ಡ್ ಪ್ರೈಮರ್ಲಿ ಇನ್ಹೆರಿಟೆಡ್ ಆಫ್ ಕ್ಯಾರೆಕ್ಟರ್ಸ್, ಇದು ಸರಿ ಇದೆ. ಹೆರಿಟರಿ ಎನ್ವಿರಾನ್ಮೆಂಟ್ ಇಂಟ್ರಾಕ್ಟ್ ದೇರ್ ಎಫೆಕ್ಟ್ಸ್ ಆಫ್ ಡೆವಲಪ್ಮೆಂಟ್, ಇದು ಕೂಡ ಸರಿ ಇದೆ. ಇದು ಆರ್ ಮತ್ತು ಎಗೆ ಸರಿಯಾದ ವಿವರಣೆ ಆಗಿರೋದ್ರಿಂದ ಆಪ್ಷನ್ 1 ಸರಿಯಾದ ಉತ್ತರ ಆಗಿದೆ. 27ನೇ ಪ್ರಶ್ನೆ ನೋಡಿ, ಇನ್ ಆ್ಯಂಡ್ ಇನ್ಕ್ಲೂಸಿವ್ ಕ್ಲಾಸ್ ರೂಮಲ್ಲಿ ಅಡಾಪ್ಟೇಷನ್ ಶುಡ್ ಬಿ ಮೇಡ್ ಆಫ್ ಓಕೆ, ಅಡಾಪ್ಟೇಷನ್ ಶುಡ್ ಬಿ ಮೇಡ್ ಆಫ್ ಲರ್ನಿಂಗ್ ಗೋಲ್ಸ್ ಇರಬೇಕು, ಬಿ ಇರಬೇಕು, ಮತ್ತು ಸಿ ಪ್ರಾವಿಸಿಂಗ್ ಸಪೋರ್ಟ್ ಇರಬೇಕು, ಅಸೆಸ್ಮೆಂಟ್ ಇರಬೇಕು. ಹೀಗಾಗಿ 4 ಸರಿಯಾದ ಆಯ್ಕೆಗಳಾಗಿದ್ದಾವೆ. ಹೀಗಾಗಿ 4ನೇ ಆಪ್ಷನ್ ಸರಿಯಾದ ಉತ್ತರ ಆಗಿದೆ. 28ನೇ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್
ಕಮ್ ಅಂಡರ್ ದ ಕ್ಯಾಟಗರಿ ಆಫ್ ಸೆನ್ಸರಿ ಇಂಪೇರ್ಮೆಂಟ್ಸ್ ಅಂತ ಕೇಳಿದ್ದಾರೆ. ಯಾವುದು ಇದರಲ್ಲಿ ಬರಲ್ಲ ಅಂತಂದರೆ ಡಿಸ್ಗ್ರಾಫಿಯಾ ಬರ್ತದೆ. ಇವು ಮೂರೂ ಕೂಡ ಸೆನ್ಸರಿ ಇಂಪೇರ್ಮೆಂಟ್ಸಲ್ಲಿ ಬರುವಂತಹ ಆಯ್ಕೆಗಳಾಗಿದ್ದಾವೆ. 29ನೇ ಪ್ರಶ್ನೆ, ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋವಿಂಗ್ ನ್ಯಾಷನಲ್ ಎಜುಕೇಷನ್ NEP 2020 ಎಂಫಸಿಸ್ ಟ್ರಾನ್ಸ್ಫರಿಂಗ್ ದ ಅಸೆಸ್ಮೆಂಟ್ ಆಫ್ ಇನ್ಕಾರ್ಪೊರೇಟಿಂಗ್ ಟು ಸೆಲ್ಫ್ ಅಸೆಸ್ಮೆಂಟ್ ಆ್ಯಂಡ್ ಫೇರ್ ಅಸೆಸ್ಮೆಂಟ್ ಮೇಲೆ ಸಪೋರ್ಟ್ ಮಾಡೋದ್ರಿಂದ ಆಪ್ಷನ್ ಸಿ ಇದು ಸರಿಯಾದ ಉತ್ತರ ಆಗಿದೆ. ಕೊನೆಯ ಪ್ರಶ್ನೆ ಈ ಒಂದು ವಿಭಾಗದಲ್ಲಿ ವೈಗೋಸ್ಕಿಯವರ ಪ್ರಕಾರ ಐಡಿಯಾಸ್ ಆಫ್ ಟೀಚರ್ to give up hints and the cues of student who were stick and given problem to students to try to solve a problem again. By doing so teacher is practicing concept of scaffolding. ಅಂದರೆ ಸ್ಕ್ಯಾಫೋಲ್ಡಿಂಗ್ ಅಂದರೆ ಸಹಾಯ ಮಾಡೋದು ಸರಿ ಆಗ್ತದೆ. ಹೀಗಾಗಿ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ಮತ್ತು ಇದ್ರ ಬಗ್ಗೆ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ದಯವಿಟ್ಟು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಒಂದು ಸರಿಯಾದ ಉತ್ತರ ಮತ್ತು ಏನು ಕಮೆಂಟ್ಗೆ ನಾನು ಕಾಯ್ತಾ ಇರ್ತೀನಿ. ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ. ನಿಮ್ಮ ಸ್ಕೋರ್ CDPಯಲ್ಲಿ 30ಕ್ಕೆ ಎಷ್ಟಾಯಿತು ಅಂತ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮುಖಾಂತರ ನೀವು ಇವತ್ತಿನ ಈ ವಿಡಿಯೋ ಮತ್ತು ಇವತ್ತಿನ ಈ ಒಂದು ಪರೀಕ್ಷೆಗೆ ಸದಾಕಾಲ ಒಳ್ಳೆಯ ಪ್ರಯತ್ನವನ್ನು ನೀಡಿರಿ ಎನ್ನುವುದನ್ನು ನಾನು ಅರ್ಥ ಮಾಡ್ಕೊಳ್ತೀನಿ. ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.